ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಯುಐಡಿಎಐ ಧಾರವಾಡದಲ್ಲಿ ಆರಂಭಿಸಿರುವ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ಆಹಾರ ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ವೇಳೆ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ ಸೇರಿದಂತೆ ಆಧಾರ್ ಸೇವಾ ಕೇಂದ್ರದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ, ಜಿಲ್ಲೆಗೆ ಒಂದರಂತೆ ಆಧಾರ್ ಸೇವಾ ಕೇಂದ್ರ ಆರಂಭಿಸುವ ಉದ್ದೇಶ ಹೊಂದಲಾಗಿದೆ. ಅದರಂತೆ ಹುಬ್ಬಳ್ಳಿ ಬಳಿಕ ಧಾರವಾಡದಲ್ಲಿ ಹೆಚ್ಚುವರಿಯಾಗಿ ಮತ್ತೊಂದು ಸೇವಾ ಕೇಂದ್ರವನ್ನು ಆರಂಭಿಸಿದ್ದು, ಇದರಿಂದ ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಆಧಾರ್ ತಿದ್ದುಪಡಿ, ಹೊಸ ಆಧಾರ್ ಚೀಟಿ ಸೇರಿದಂತೆ ವಿವಿಧ ಅನುಕೂಲಗಳು ಲಭ್ಯವಿರಲಿವೆ. 5 ವರ್ಷದಿಂದ 17 ವರ್ಷದವರೆಗೆ ಬಯೋಮೆಟ್ರಿಕ್ ಸಂಪೂರ್ಣವಾಗಿ ಉಚಿತವಾಗಿ ನೋಂದಣಿ ಮಾಡಲಿದ್ದು, ಹೊಸ ಸೇವಾ ಕೇಂದ್ರಕ್ಕೆ ಅವಕಾಶ ಮಾಡಿಕೊಟ್ಟ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ನಂತರ ಮಾಡ್ತಾರೆ 5 ವರ್ಷದಿಂದ 17 ವರ್ಷದವರೆಗೆ ಬಯೋಮೆಟ್ರಿಕ್ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡ್ತಾರೆ. ಯಾಕಂದ್ರೆ ಇದು ಬಯೋಮೆಟ್ರಿಕ್ಸ್ ಬೇಕಾಗ್ತದೆ. ಎಲ್ಲ ಶಾಲಾ ಕಾಲೇಜು ದಾಖಲಾತಿಗಳಲ್ಲಿ ಅಪ್ ಟು 17 ಇಯರ್ಸ್ ಇದು ಕಂಪ್ಲೀಟ್ ಆಗಿ ಫ್ರೀ ಮಾಡ್ತಾರೆ. ಇದನ್ನು ಮೊದಲು ಇದು ದುಡ್ಡು ತಗೊಳ್ತಾ ಇದ್ರು. ಇದನ್ನ ಭಾರತ ಸರ್ಕಾರ ಈಗ ಇದನ್ನ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿದೆ. ಹಾಗಾಗಿ ಯಾರು ಇಲ್ಲಿ ಬರ್ತಾರೆ ಅವ್ರಿಗೆ 17 ವರ್ಷದವ್ರಿಗಂತೂ ಯಾವುದೇ ಫೀ ಇತ್ಯಾದಿ ಇರೋದು.